ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಈ ದಿನದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಹೆಸರು ರಾಜು ಎಂ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವಿಮೆನ್, KR ನಗರ್. ಈ ದಿನ ಇಂಡಿಸಿಸ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಟಾಪಿಕ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ BBA 4th ಸೆಮಿಸ್ಟರ್ ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್ ಅಡಿ ಬರುತ್ತೆ. ಇಂಡಿಸಿಸ್ ಎಂಬ ಟಾಪಿಕ್ ಭಾಳ ಸುಲಭ ಮತ್ತು ಪ್ರಮುಖವಾದದ್ದು. ಹಾಗಾಗಿ ಈ ಟಾಪಿಕನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗೋಣ. ಮೊದಲಿಗೆ ಇಂಡೆಕ್ಸ್ ಅಥವಾ ಇಂಡಿಸಿಸ್ ಎಂದರೆ ಏನು? ಇಂಡಿಸಿಸ್ ಅಂದರೆ ಇಂಡೆಕ್ಸ್ನ ಪ್ಲೂರಲ್ ಫಾರ್ಮ್ನ ನಾವೇನಂತೇವೆ ಅದನ್ನು ನಾವು ಇಂಡಿಸಿಸ್ ಅಂತ ಕರಿತೀವಿ. ಯಾವ ನಂಬರ್ ನಾವು ಇಂಡೆಕ್ಸ್ ಅಂತ ಕರಿಬೋದು, ಯಾವ ನಂಬರ್ ಅದು ತನ್ನ ಪವರ್ ಒಳಗೊಂಡಿರುತ್ತೆ ಅದನ್ನು ನಾವು ಇಂಡೆಕ್ಸ್ ಅಥವಾ ಇಂಡಿಸಿಸ್ ಅಂತ ಕರಿಬೋದು. ಎಕ್ಸಾಂಪಲ್ ನೋಡಿ, 2 to the power of 5 ಈ ಫಾರ್ಮೆಟಲ್ಲಿರುವ ನಂಬರ್ಗಳನ್ನ ನಾವು ಇಂಡೆಕ್ಸ್ ಅಥವಾ ಇಂಡಿಸಿಸ್ ಅಂತ ಕರಿಬೋದು. ಸೊ ಇಂಡೆಕ್ಸ್ ಎಲ್ಲಿ ಪ್ರಯೋಜನವಾಗುತ್ತೆ ಅದು ಎಲ್ಲಿ ಅದನ್ನು ಬಳಸ್ತಾರೆ ಅಂದರೆ, ವೇರ್ ವಿ ವಾಂಟ್ ಎಕ್ಸ್ಪ್ರೆಸ್ ಲಾರ್ಜ್ ನಂಬರ್ಸ್ ಇನ್ ಎ ಸಿಂಪಲ್ ವೇ. ಅಥವಾ ಯಾವ ಲಾರ್ಜ್ ನಂಬರ್ ಅಥವಾ ಕಾಂಪ್ಲಿಕೇಟೆಡ್ ನಂಬರ್ಸ್ ಇರುತ್ತೆ ಅದನ್ನು ಸಿಂಪಲ್ ಆಗಿ ಮತ್ತು ಕಾಂಪ್ಯಾಕ್ಟಾಗಿ ನಾವು ತಿಳ್ಕೊಬೇಕಂದ್ರೆ ನಾವು ಇಂಡಿಸಿಸ್ ಅಥವಾ ಇಂಡಿಸಿಸ್ ಲಾಸ್, ಪ್ರಾಪರ್ಟೀಸ್ ಅಥವಾ ಅದರ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ನಾವು ಲಾರ್ಜ್ ನಂಬರ್ಸ್ನ ಸಿಂಪಲ್ ವೇಲಿ ನಾವು ವ್ಯಕ್ತಪಡಿಸ್ಬೋದು. ಈ ಎಕ್ಸಾಂಪಲ್ ನೋಡೋದಾದರೆ, ಇದನ್ನು ನಾವು ಇಂಡೆಕ್ಸ್ ನಂಬರ್ ಅಂತ ಕರೀತಾರೆ ಅಂತ ನಾನು ಆಗಲೇ ಹೇಳಿದೆ. ಇದರಲ್ಲಿ 2ನ ನಾವೇನಂತೀವಿ ಬೇಸ್ ಅಂತ ಕರಿತೀವಿ. ಇದರ ಪವರ್ 5ನ ನಾವೇನಂತ ಕರಿತೀವಿ ಪವರ್ ಅಂತ ಕರಿತೇವೆ, ಅಥವಾ ಇಂಡೆಕ್ಸ್ ಅಂತ ಕರಿತೀವಿ, ಅಥವಾ ಎಕ್ಸ್ಪೋನೆನ್ಷಿಯಲ್ ಅಂತ ಕೂಡ ಕರಿತೇವೆ. ಸೊ ಇಂಡಿಸಿಸ್ ಅಥವಾ ಲಾ ಆಫ್ ಇಂಡಿಸಿಸ್ ಅಥವಾ ಪ್ರಾಪರ್ಟೀಸ್ ಆಫ್ ಇಂಡಿಸಿಸ್ ಇದು ಹಲವಾರು ಪ್ರಾಪರ್ಟೀಸ್ ಮತ್ತು ಟೆಕ್ನಿಕ್ಸ್ನ ಕೊಡುತ್ತೆ. ಅದನ್ನು ನಾವು ಕಲಿತ್ಕೊಂಡ್ರೆ ನಾವು ಮುಂದೆ ಬರುವಂಥ ಪ್ರಾಬ್ಲಮ್ಸ್ನ ನಾವು ಸಿಂಪ್ಲಿಫೈ ಮಾಡೋಕ್ಕೆ ಅನುಕೂಲವಾಗುತ್ತೆ. ಮೊದಲಿಗೆ ನಾನು ಹೇಳಿದ ರೀತಿ ಇಂಡೆಕ್ಸ್ ಹಲವಾರು ಲಾಸ್ನ ಕೊಡುತ್ತೆ ಮತ್ತು ಟೆಕ್ನಿಕ್ಸ್ನ ಕೊಡುತ್ತೆ. ಅದನ್ನು ನಾವು ಈ ಥರ 6 ಭಾಗವಾಗಿ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಮಲ್ಟಿಫೈಯಿಂಗ್ ಇಂಡಿಸಿಸ್, ಡಿವೈಡಿಂಗ್ ಇಂಡಿಸಿಸ್, ರೈಸಿಂಗ್ ಎ ಪವರ್ ಟು ಎ ಪವರ್ ಇಂಡಿಸಿಸ್, ಪವರ್ ಆಫ್ 0 ಇಂಡಿಸಿಸ್, ಫ್ರ್ಯಾಕ್ಷನಲ್ ಇಂಡಿಸಿಸ್ ಮತ್ತು ನೆಗೆಟಿವ್ ಇಂಡಿಸಿಸ್. ನಾವು ಈ ಪ್ರಾಪರ್ಟೀಸ್ ಅಥವಾ ಏನು ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಇದನ್ನು ನಾವು ಕಲಿತಾ ಹೋಗೋಣ. ಮೊದಲಿಗೆ a to the power of m into a to the power of n is equal to a to the power m plus n. ಈ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಯಾವಾಗ ಇದರ ಬೇಸ್ಗಳು ಸೇಮ್ ಇರುತ್ತೆ ಅದರ ಪವರ್ಗಳನ್ನ ನಾವು ಕೂಡ್ಬೋದು. ಸೊ ಅದರ ಅನ್ವಯ ಒಂದು ಎಕ್ಸಾಂಪಲ್ ತೊಗೋಣ. 5 to the power of 1 into 5 to the power of 3 is equal to ವಾಟ್ ಅಂತ ಕೇಳ್ತಾನೆ. ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಈ ಪ್ರಾಪರ್ಟಿನ ಯೂಸ್ ಮಾಡಿ ನಾವು ಹಾಗೆ ಹೇಳಿದ ರೀತಿ ಯಾವಾಗ ಬೇಸ್ ಸೇಮ್ ಇರುತ್ತೆ ಅದರ ಪವರ್ನ ಕೊಡ್ಬೋದಲ್ವ. ಹಾಗಾಗಿ ಇದರ ಬೇಸ್ ಏನಿದೆ 5 ಇದೆ. 5ನ ತಗೊಳ್ಳೋಣ. ಅದರ ಬೇಸ್ ಏನು 1 + 3 ಕೂಡಿದ್ರೆ 5 to the power of 4. ಇದನ್ನು ನಾವು ಅಲ್ಟಿಮೇಟ್ ಆನ್ಸರ್ ಈಸ್ 625. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾವು ತಗೊಳ್ಳೋಣ. 2 to the power of 3 into 2 to the power of 4. ಯಾವಾಗ ಅದರ ಬೇಸ್ ಸೇಮ್ ಇರುತ್ತೆ you write down the base once and add the powers. It is 3 + 4 is the power. So ultimate answer is 2 to the power of 7. Okay, so ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. a to the power of 2 into a to the power of 4 into a to the power of 3 is equal to what? It is a to the power of 9. ಇಲ್ಲಿ ಏನಾಯಿತು, ಬೇಸ್ ಏನ ನಾವು ಕಾಮನ್ ಆಗಿ ತೊಗೊಂಡ್ವಿ ಅದರ ಪವರ್ನ ಕೂಡಿದ್ವಿ. 2 + 4 is 6, 6 + 3 is 9. ದಿಸ್ ಇಸ್ ದ ಪ್ರಾಪರ್ಟಿ 1. ಸೊ ನೀವು ವಿದ್ಯಾರ್ಥಿಗಳು ಈ ಪ್ರಾಪರ್ಟೀಸ್ನ ಬಹಳ ನಿಗವಾಗಿ ಕೇಳಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೀವೇನು ಕಲಿತೀರಾ ಹಲವಾರು ಪ್ರಾಪರ್ಟೀಸ್ ಟೆಕ್ನಿಕ್ಸ್ ಇವೆ ನಾವು ಮುಂದೆ ಲೆಕ್ಕಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಅನುಕೂಲಕ್ಕೆ ಬರ್ತವೆ ಮತ್ತು ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಈ ಲಾಗಳನ್ನ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದ ಫಸ್ಟ್ ಪ್ರಾಪರ್ಟಿ. ಯು ಕ್ಯಾನ್ ಮೇಕ್ ಎ ನೋಟ್. ಗೋಯಿಂಗ್ ಟು ದಿ ನೆಕ್ಸ್ಟ್ ಪ್ರಾಪರ್ಟಿ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಡಿವೈಡಿಂಗ್ ಪ್ರಾಪರ್ಟಿ. ದಟ್ ಈಸ್ ಡಿವೈಡ್ ಮಾಡಬೇಕಾದ್ರೆ ಅದರ ಬೇಸ್ ಸೇಮ್ ಇದ್ದರೆ ಅದರ ಪವರ್ನ ನಾವು ಮೈನಸ್ ಮಾಡ್ಬೋದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡಿ, a to the power of m divided by a to the power of n is equal to a to the power of m minus n ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಈ ಪ್ರಾಪರ್ಟಿನ ಯೂಸ್ ಮಾಡಿ ಈ ಲೆಕ್ಕನ ಸಾಲ್ವ್ ಮಾಡೋದಾದರೆ a to the power of 5 divided by a to the power of 3, this we can write as base as 8 to the power of 5 minus 3 by using this property. ಈ ಪ್ರಾಪರ್ಟಿ ಯೂಸ್ ಮಾಡಿ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು ಅಂದರೆ a to the power of 5 minus 3 ಅಂತ ಕೂಡ ಬರ್ಕೋಬೋದು. ಸೊ ಅಲ್ಟಿಮೇಟ್ ಆನ್ಸರ್ ಈಸ್ e to the power of 2 ಅಲ್ವಾ. ಸೊ ಗೋಯಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. 3 to the power of 5 divided by 3 to the power of 2. When the base is same
subtract the powers, that is 5 minus 2. Ultimate answer is 3 to the power of 3, 3 cube anta helbodu. You can write this as a 27 also. Okay, going to the next property, rising power to the power. ಯಾವ ನಂಬರ್ ಪವರ್ ಇರುತ್ತೆ ಮತ್ತು ಓಲ್ ಟು ದ ಪವರ್ ಇರುತ್ತೆ, ಆ ಸಂದರ್ಭದಲ್ಲಿ ನಾವು ಆ ಎರಡೂ ಪವರ್ಗಳನ್ನ ನಾವು ಗುಣಿಸ್ಬೋದು ಅಥವಾ ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್ ನೋಡೋಣ. y to the power of 2 to the whole power 6 ಅಂತ ಹೇಳಿದ್ದಾರೆ. ಸೊ ಆಗೇನು ಮಾಡಬೇಕು, ಬೇಸ್ನ ಹಾಗೆ ಬರ್ಕೊಳ್ಳಿ, ಅದರ ಪವರ್ಗಳನ್ನ ಮಲ್ಟಿಪ್ಲೈ ಮಾಡಿಬಿಡಿ. 2 into 2 is 6 is 12, y to the power 12. ಸೊ ಹಾಗೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ. 6 to the power of 4 whole to the power 2. ಸೊ ಈ ಸಂದರ್ಭದಲ್ಲಿ 2 is ಬೇಸ್ನ ಬರ್ಕೊಳ್ಳಿ, ಅದರ ಪವರ್ 4 into 2ನ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 6 to the power of 8 ಅಂತ ಹೇಳುತ್ತೆ. ಸೊ ಹಾಗೆ 3 to the power of minus 2, it is equal to 1 by 3 to the power of 2. If you further simplify, it will become 1 by 9. By applying this property, we can solve when the number having minus power. For example, 2 to the power of minus 2, it is a number having a minus power. In that time, we can apply this property and we can simplify. It will become 1 by 2 to the power of 2. Here minus 2 will become plus 2. So ultimate answer is 2 into 2, that is 1 by 4. Okay, this property will applicable when the number having the negative power. Okay, going to the next property, it is a to the power of m by n, when the number having the power in the form of fraction. So ee time alli en madbeku ನಾವು, we can solve or we can simplify using this property. Like here n will become the root, m will become the power. Okay, if you consider this, take this example, 125 to the power 2 by 3. Here 3 will become the root, that is it will become the cube root, 2 become the power of the base, that is 125 to the power 2. If you further simplify, we can write this as in this form also, whole to the power of 2. If you simplify further, 125 na cube root yavadu, it is 5. 5 into 5 into 5, it is 125. So it will become 5. This power will remain like as. So the ultimate answer is 25. 5 into 5 is 25. If you consider other example here, see this example. It is other way. If number is given as cube root of 8, by using this property we can solve this like this. See, 8 is the base, this root, that is cube root, will become the power, that is 1 by 3. Here we don't have anything, it can understood that it is 1. So on numerator it is 1, denominator it is 3. So ultimate, you can write this as 8, we can write this as 2 to the power of 3, and further it will 2 whole to the power 3 by 3, again 2, as I said, it will become 2 to the power of 3 by 3, where 3 into 1 it is 3 and the 3 remains as it is. So 3 cancelled, it will become 2 to the power of 1. Ultimate answer is 2. Likewise, we need to use this property and we can solve whenever the power having base is having the fractional powers. Here further goes, we can write this as a 27 by 1 by 3. If we further simplify 27, we can write it as 3 to the power of 3 whole to the power 1 by 3. Here
will become 3 to the power 3 by 3. Further, if you cancel 3, the remaining answer is 3. Likewise, you need to use the property and solve the problems. Further, in the next slide, I have a list of properties of indices. It is very important. I request all of you to go through this and try to understand the concepts, because these are the properties is very useful. It will come throughout the chapter. If you understand this property, it is very easy to solve the problem. If you further go, I have a very simple problems where I am going to solve the problems by applying the properties what we learnt. Look at this problem. It is minus 2 x to the power of 0. Firstly, you need to understand that after seeing the problem, you need to relate or you need to gauge for which property should be used to solve this problem. If you see this x to the power of 0, we should consider a to the power of 0 is equal to 1, means any number having the power 0 is equal to 1. If you apply the same here, x to the power of 0 becomes 1. So ultimate answer is minus 2 into 1 is equal to minus 2. Going to the next problem, we have 4th root of 9 to the power 2. If you see this, definitely we have to consider the property nth root of a to the power of m equals a to the power m by n. If you apply the same property here, the 4 will become the power, right? See, this 4 become the power, this 2 become the. So it is 9 to the power 2 by 4. If you further simplify, it will become 9 to the power 1 by 2. 9 we can write it as 3 to the power of 2. Further, it will become the 3 to the power 2 by 2. 2 cancelled means ultimate answer is 3. Likewise, after seeing problem, you should be in a position to apply the property, means most appropriate property which is applicable or suitable to the question. If you go to the next problem, we have a square equals 8, find a to the power of minus 4. If you look at this problem, definitely we have a property where if power is in negative, we have to consider this property where a to the power of minus m is equal to 1 by a to the power m. If you apply the same property here, a to the power minus 4 becomes 1 by a to the power 4. Further, a to the 4 we can write it as, for solving this problem, a to the 4 we can write it as a square into a square. So in the problem, a square value they have given, that is 8. If you substitute the a square with 8, it will become 1 by 8 into 8. Rather, the ultimate answer is 1 by 64. 8 into 8, 64. So answer is 1 by 64. Look at this problem. If you consider this problem, definitely it is more suitable to the property a to the power minus m equals 1 by a to the power m. If you apply this property here, 1 by 16 to the power 1 by 2, where minus 1 by 2 will become the 1 by 2 when it comes to the power of the denominator. See, further if you simplify it, for this problem we have to use a to the power 1 by m is equal to m through mth root of a, where 16 to the power of 1 by 2 we can write it as square root of 16, where 2 will become the square. I already said power will become the root, right? So
For 16, what is the square root? It is 4. 4 into 4 is 16. This is the answer for this. So ultimately, student, in this today's class, we have understood the basics of indices and the basic laws, properties, and some techniques, and also we have solved the simple problems. For today's class, I request all of you to go through with this video, and I already given the assignment also. Do that assignment, try to solve the assignment, understand the concept and properties, and understand the simple problems. In upcoming classes, I'm going to take up a question paper problems, another a moderately difficult level of problem, and try to apply the properties, and we can simplify the problems. Thank you for watching. Thanks a lot.